ಒಂದು ಟೈಮಲ್ಲಿ ಸನ್ಸ್ ಅಂಡ್ ರೋಲ್ಸ್ ಮಾಡಿದ ಒಬ್ಬ ಆಕ್ಟರ್ ಒಂದು ಸಿನಿಮಾ ಅವ್ರ ಕರಿಯರ್ನೇ ಬದಲಾಯಿಸಿತು. ಆ ಸಿನಿಮಾ ಯಾವುದು ಅಂದ್ರೆ ದುನಿಯಾ. ಅದಾದ್ಮೇಲೆ ಕನ್ನಡ ಸಿನಿಮಾದ ಒಂದು ಸ್ಟ್ರಾಂಗ್ ಮಾಸ್ ಹೀರೋ ಆದ್ರು. ಬಟ್ ಅಲ್ಲಿಗೆ ಸ್ಟೋರಿ ಮುಗ್ದಿಲ್ಲ. ಅವರೊಬ್ಬ ರೈಟರ್ ಆದ್ರು, ಪ್ರೊಡ್ಯೂಸರ್ ಆದ್ರು, ಇವಾಗ ಡೈರೆಕ್ಟರ್ ಆಗಿ ಮಿಂಚ್ತಾವ್ರೆ. ಇವತ್ತು ನೋಡೋಣ ದುನಿಯಾ ವಿಜಯ್ ಅವರ ರೈಸ್ ಮತ್ತು ಡೈರೆಕ್ಟರ್ ಆಗಿ ಅವರ ಜರ್ನಿ ಹೇಗಿದೆ ಅಂತ. ನಾನು ನಿಮ್ಮ ಮೆಸ್ಸಿಯಾನ್. ವೆಲ್ಕಮ್ ಟು ಮ್ಯಾಡ್ ಮ್ಯಾಕ್ಸ್ ಮೆಸ್ಸಿ. ದುನಿಯಾ ವಿಜಯ್ ಅಂದ್ರೆ ನಮ್ಗೆ ಇವತ್ತು ಒಬ್ಬ ಎಸ್ಟಾಬ್ಲಿಷ್ಡ್ ಆಕ್ಟರ್, ಡೈರೆಕ್ಟರ್ ಅಂತ ಗೊತ್ತು. ಬಟ್ ಅವ್ರ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಅಷ್ಟೊಂದು ಈಸಿಯಾಗಿ ಇರಲಿಲ್ಲ. ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಚಿಕ್ಕ ಚಿಕ್ಕ ರೋಲ್ಸ್ ಮಾಡಿದ್ರು. 2024 ಅಲ್ಲಿ ರಂಗ SSLC, ಕರಿಯಾನೋ ರೋಲ್, ಮತ್ತೆ ರಿಷಿ, ರಾಕ್ಷಸ, ಡೆಡ್ಲಿ ಸೋಮ, ಕಲ್ಲರಲ್ಲಿ ಹೂವಾಗಿ, ಈ ತರ ತುಂಬಾ ಸಿನಿಮಾ ಸಣ್ಣ ಸಣ್ಣ ರೋಲ್ಸ್, ಅನ್ಕ್ರೆಡಿಟೆಡ್ ರೋಲ್ಸ್ ಅಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಹೀರೋ ಆಗಿ ಎಂಟ್ರಿ ಅಲ್ಲ, ಸ್ಮಾಲ್ ರೋಲ್ಸ್, ಜಸ್ಟ್ ಸರ್ವೈವಲ್ಗೋಸ್ಕರ. ಅವ್ರಿಗೊಂದು ಬ್ರೇಕ್ ಥ್ರೂ ಸಿಕ್ಕಿದೆ ಯಾವಾಗಂದ್ರೆ 2007 ಅಲ್ಲಿ ಒಂದು ಸಿನಿಮಾ ಬಂತು, ಅದ್ರ ಹೆಸರು ದುನಿಯಾ ಅಂತ. ಡೈರೆಕ್ಟರ್ ಸೂರ್ಯ ಅವರು. ಈ ಫಿಲಂ ಆದ್ಮೇಲೆ ಅವರು ದುನಿಯಾ ಸೂರ್ಯ ಆದ್ರು, ಇವರು ದುನಿಯಾ ವಿಜಯ್ ಆದ್ರು. ಈ ಫಿಲಂ ಅವ್ರಿಗೊಂದು ಟರ್ನಿಂಗ್ ಪಾಯಿಂಟ್. ಬಟ್ ಆದ್ರೂ ಕನ್ನಡ ಫಿಲಂ ಅಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತಾನೆ ನಾವು ಹೇಳ್ಬೋದು ಆ ಟೈಮಲ್ಲಿ. ಸೊ 2007 ವಾಸ್ ಬಿಗಿನಿಂಗ್ ಆಫ್ ದುನಿಯಾ ವಿಜಯ್. ಸೊ ಈ ಫಿಲಂ ಅವರಿಗೆ ಒಂದು ಫಿಲ್ಮ್ ಫೇರ್ ಅವಾರ್ಡು ಸಿಕ್ಕಿತ್ತು. 25 ವೀಕ್ಸ್ ಹೋಗಿ ಸಿಲ್ವರ್ ಜೂಬ್ಲಿನೂ ಸೆಲೆಬ್ರೇಟ್ ಮಾಡಿತ್ತು ಈ ಫಿಲಂ. ಎಲ್ರಿಗೂ ಇಷ್ಟ ಆಗಿದೆ ಏನಂದ್ರೆ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಮತ್ತೆ ಅವರ ಸ್ಟನ್ಸ್, ದ್ಯಾಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಸೊ ಅದಕ್ಕೆ ಫ್ಯಾನ್ಸ್ ಆಗಿದ್ದು ತುಂಬಾ ಜನ. ಒಬ್ಬ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡೋರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಸ್ಕ್ರೀನ್ ಅಲ್ಲಿ ತೋರಿಸಿದ್ರು. ಅಂಡ್ ಈ ಈಸ್ ಆಲ್ಸೋ ಮಾರ್ಷಲ್ ಆರ್ಟ್ ಪ್ರಾಕ್ಟೀಸ್ ಮಾಡೋರೆ. ಇದು ಎಷ್ಟು ಜನಕ್ಕೆ ಗೊತ್ತು ಅಂತ ಕಮೆಂಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ದುನಿಯಾ ವಿಜಯ್ ಅವ್ರಿಗೆ ಕರ್ನಾಟಕ ಫಿಲ್ಮ್ ಅವಾರ್ಡು ಸಿಕ್ಕಿತ್ತು ಈ ಫಿಲಂಗೆ. ನಾನು ಆಲ್ರೆಡಿ ಹೇಳಿದೆ ಫಿಲ್ಮ್ ಫೇರ್ ಅವಾರ್ಡು ಸಿಕ್ಕಿತ್ತು ಅಂತ. ದುನಿಯಾ ಫಿಲಂ ನಂತರ ಅವ್ರ ಇಮೇಜ್ ಕಂಪ್ಲೀಟ್ಲಿ ಚೇಂಜ್ ಆಗಿ ಒಬ್ಬ ಎಸ್ಟಾಬ್ಲಿಷ್ಡ್ ಆಕ್ಟರ್ ಆಗ್ಬಿಟ್ರು. ಸೊ ಅದರಲ್ಲಿ ನೋಟಬಲ್ ಫಿಲ್ಮ್ಸ್ ಯಾವ್ದಂದ್ರೆ ಚಂಡ, ಜಂಗ್ಲಿ, ತಾಕತ್, ದೇವ್ರು, ಶಂಕರ್ IPS, ಕರಿಚಿರತೆ, ಕಂಠೀರವ, ಮತ್ತೆ ಜಾನಿ ಮೇರಾನ, ಪ್ರೀತಿ ಮೇರಕ, ಮೈ ಫೇವರೆಟ್ ಫಿಲಂ. ಇಂತಹ ಸಿನಿಮಾ ಮೂಲಕ ಅವರು ತಮ್ಮದೇ ಆದ ಮಾಸ್ ಆಕ್ಷನ್ ಇಮೇಜ್ ಬಿಲ್ಡ್ ಮಾಡಿದ್ರು. ಎಸ್ಪೆಷಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಬಾಡಿ ಲ್ಯಾಂಗ್ವೇಜ್, ರಫ್ ಅಂಡ್ ರಿಯಲ್ ಕ್ಯಾರೆಕ್ಟರ್ಸ್, ಇವೆಲ್ಲ ಸೇರಿ ದುನಿಯಾ ವಿಜಯನ ಐಡೆಂಟಿಟಿ ಸ್ಟ್ರಾಂಗ್ ಆಯ್ತು. ಇಷ್ಟೆಲ್ಲ ಸಕ್ಸಸ್ ಕೊಟ್ಟು ಬಟ್ ಅವರಿಗೇನೋ ಅನಿಸ್ತು, ಸೊ ಇಲ್ಲಿಗೆ ಒಬ್ಬ ಆಕ್ಟರ್ ಆಗಿ ಮಾತ್ರ ಇರಬಾರ್ದು, ಒಬ್ಬ ರೈಟರ್ ಆಗಿ ನೋಡೋಣ ಅಂತ 2013 ಅಲ್ಲಿ ಬಂದಿರೋ ಜಯಮನ್ ಮಗ ಸಿನಿಮಾದಲ್ಲಿ ಒಬ್ರು ಆಕ್ಟರ್ ಆಗಿ ಮಾತ್ರ ಅಲ್ಲ, ಸ್ಟೋರಿ ರೈಟರ್ ಆಗಿ ಚೇಂಜ್ ಆದ್ರು. ಮತ್ತೆ ಆ ಫಿಲಂ ನ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಅಂಡ್ ಆ ಫಿಲಮು ಹಿಟ್ ಆಯ್ತು. ಸೊ ಅದಾದ ನಂತರ ಅವ್ರು ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋದ್ರು. ಸೊ 2021 ಅಲ್ಲಿ ಸಲಗ ಅನ್ನೋ ಫಿಲಂ ನ ಡೈರೆಕ್ಟ್ ಮಾಡಿದ್ರು. ಫಸ್ಟ್ ಡೈರೆಕ್ಟೋರಿಯಲ್ ಡೆಬ್ಯೂ ಫಿಲಂ. ಈ ಫಿಲಮು ಬಾಕ್ಸ್ ಆಫೀಸ್ ಸಕ್ಸಸ್ ಆಯ್ತು. ಅಂಡ್ ದನ್ ಇವರಿಗೊಂದು ಬೆಸ್ಟ್ ಡೈರೆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿತ್ತು. ಸೊ ನೋಡಿ, ಫಸ್ಟ್ ಫಿಲಮ್ ಅಲ್ಲಿ ಡೆಬ್ಯೂ ಫಿಲಂ ಅಲ್ಲಿ ಹೀರೋ ಆಗಿ ಮಾಡಿರೋ ಫಿಲಂ ಅಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟರ್ ಗೆ ಸಿಕ್ಕಿತ್ತು. ಡೆಬ್ಯೂ ಡೈರೆಕ್ಷನ್ ಅಲ್ಲೂ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ಕಿದೆ. ಸೊ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಡೈರೆಕ್ಟರ್ 2021 ಅಲ್ಲಿ. ಈ ಫಿಲಂ ನನಗೇನ್ ತುಂಬಾ ಇಷ್ಟ ಆಯ್ತು ಅಂದ್ರೆ, ಅವ್ರು ಅನ್ಕೊಂಡಿದ್ರೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಈಸಿಯಾಗಿ ಮಾಡಿರ್ಬೋದು. ಬಟ್ ಅವ್ರು ಚೂಸ್ ಮಾಡ್ಕೊಂಡಿದ್ದ ಥೀಮ್ ಯಾವುದು ಅಂದ್ರೆ ಬೆಂಗಳೂರಿನ ಒಂದು ರಾ ಅಂಡ್ ಡಾರ್ಕ್ ಅಂಡರ್ವರ್ಲ್ಡ್ ಸೈಡ್ ನ ತೋರ್ಸಕ್ಕೆ ಪ್ರಯತ್ನ ಮಾಡಿದ್ರು. ಸಲಗ ಒಂದು ಆಕ್ಷನ್ ಗ್ಯಾಂಗ್ಸ್ಟರ್ ಕ್ರೈಮ್ ವರ್ಲ್ಡ್ ನ ತೋರಿಸಿದ್ರು. ಸೊ ದುನಿಯಾ ವಿಜಯ್ ಅವರು ಪಾಲಿಸ್ಟ್ ಅರ್ಬನ್ ಬ್ಯಾಂಗ್ಳೂರ್ಗಿಂತ ರಾ ಬೆಂಗಳೂರ್ನ ತೋರಿಸಿದ್ರು. ಸೊ ಆ ಟೈಮಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಈ ಫಿಲಂ ನ ಏನ್ ಡಿಸ್ಕ್ರೈಬ್ ಮಾಡಿದ್ರು ಅಂದ್ರೆ, ವಿಜಯ್ಸ್ ಡೈರೆಕ್ಟೋರಿಯಲ್ ಡೆಬ್ಯೂ ಅಂಡ್ ನೋಟೆಡ್ ಇಸ್ ಅಟೆಂಪ್ಟ್ ಟು ಶೋ ಅ ಸೈಡ್ ಆಫ್ ಬೆಂಗಳೂರು ದಟ್ ಮೇ ಪೀಪಲ್ ಡೋಂಟ್ ಯೂಶಲಿ ಸಿ. ಸೂಪರ್ ಆಗಿ ಬರ್ದಿದಾರಲ್ಲ. ನಾನು ಏನ್ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಪಾಲಿಸ್ಟ್ ಬ್ಯಾಂಗ್ಳೂರ್ಗಿಂತ ಒಂದು ರಾಸ್ ಸೈಡ್ ಇರೋ ಬ್ಯಾಂಗ್ಳೂರ್ನ ತೋರಿಸಿದ್ರು ಅನ್ನೋದನ್ನೇ ಅವರು ಒಂದು ಚಿಕ್ಕ ಸಮ್ಮರಿಯಾಗಿ ರಿವ್ಯೂ ಕೊಟ್ಟಿದ್ರು. ಸೊ ಈ ವಾಸ್ ಎ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಹಿಸ್ ಡೆಬ್ಯೂ ಫಿಲಂ. ಸ್ಪೆಷಲಿ ಸಲಾಗ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ನನಗೇನ್ ತುಂಬಾನೇ ಇಷ್ಟ ಆಗಿತ್ತಂದ್ರೆ, ಕ್ಯಾರೆಕ್ಟರ್ ನ ಪಾಲಿಸ್ಟ್ ಆಗಿ ಇರ್ಲಿಲ್ಲ. ಸೊ ಎನ್ವೈರನ್ಮೆಂಟ್ ಪಾಲಿಶ್ ಆಗಿರ್ಲಿಲ್ಲ. ವೈಲೆನ್ಸ್ ಕೂಡ ಸ್ಟೈಲಿಸ್ಟ್ ಆಗಿದ್ರು. ಒಂದು ಗ್ರಿಟಿ ಟೆಕ್ಸ್ಚರ್ ಇರುತ್ತೆ. ಅಂದ್ರೆ ಇಟ್ ಟುಕ್ ದ ಡಾರ್ಕ್ ಟೋನ್ ಫಾರ್ ದ ಫಿಲ್ಮ್ ಅಂಡ್ ದಟ್ ರಿಯಲಿ ವರ್ಕ್. ಅಂಡ್ ಈ ಫಿಲಂಗೆ ಸಾಥ್ ಕೊಟ್ಟಿದ್ದು ಯಾವ್ದಂದ್ರೆ ಚರಣ್ ರಾಜ್ ಅವ್ರ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಈ ಫಿಲಂ ನ ಅಟ್ಮಾಸ್ಫಿಯರ್ ನ ದೊಡ್ಡ ಕಾಂಟ್ರಿಬ್ಯೂಷನ್ ಇತ್ತು ಆ ಟೈಮಲ್ಲಿ. ಅಂಡ್ ಕ್ರಿಟಿಕ್ಸ್ ಇದನ್ನೆಲ್ಲ ನೋಟ್ ಮಾಡಿ ಹೇಳಿದ್ರು. ಟೈಮ್ಸ್ ಆಫ್ ಇಂಡಿಯಾ ನಾನು ಸ್ಟಾರ್ಟಿಂಗ್ ಇರೋದು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ರು. ಬಟ್ ರೇಟಿಂಗ್ಸ್ ಎಷ್ಟು ಕೊಟ್ಟಿದ್ರು ಅಂದ್ರೆ 3.55. 3.5 ಇಸ್ ಅ ವೆರಿ ಗುಡ್ ರೇಟಿಂಗ್ ಫಾರ್ ಎನಿ ಫಿಲ್ಮ್. OTT ಅಲ್ಲೂ ಕೂಡ ಇದನ್ನ ರೆಕಗ್ನೈಸ್ ಮಾಡಿದ್ರು. ಅವರ ನೆರೆಟಿವ್ ಹ್ಯಾಂಡ್ಲಿಂಗ್ ಅನ್ನು ಪಾಸಿಟಿವ್ ಆಗಿ ಗುರುತಿಸಿದ್ರು. ಸೊ ದಿಸ್ ವಾಸ್ ದ ಫಸ್ಟ್ ಫಿಲ್ಮ್ ವಿಚ್ ಇಟ್ ಡಿಡ್ ಅಂಡ್ ಎಂಡೆಡ್ ಅಪ್ ವಿತ್ ಪಾಸಿಟಿವ್ ನೋಟ್ ಅಂತ ನಾನು ಹೇಳ್ತೀನಿ.
ಸರಿ, ಒಂದು ಫಿಲಮ್ ಡೈರೆಕ್ಟ್ ಮಾಡಿಬಿಟ್ಟೆ, ಒಂದು ಫಿಲಮಲ್ಲಿ ರೈಟರ್ ಆಗಿಬಿಟ್ಟೆ, ಸೊ ಇನ್ನೊಂದು ಫಿಲಮ್ ಅವನು ಪ್ರೊಡ್ಯೂಸರ್ ಆಗಿಬಿಟ್ಟೆ, ಸೊ ಅಲ್ಲಿಗೆ ನಿಲ್ಲಿಸ್ಬಿಡೋಣ, ನಾವು ಆ್ಯಕ್ಟಿಂಗಲ್ಲಿ ಫೋಕಸ್ ಮಾಡೋಣ ಅಂತ ಅವರು ಸ್ಟಾಪ್ ಆಗಲಿಲ್ಲ. ಒಂದು ಆ್ಯಕ್ಚುಲಿ ಸೂಪರ್ ಸಬ್ಜೆಕ್ಟ್ ತಗೊಂಡ್ರು. ಭೀಮಾ ಅನ್ನೋ ಒಂದು ಫಿಲಮ್ ತಗೊಂಡು ಸೆಕೆಂಡ್ ಫಿಲಮ್ ಆಗಿ ಹೀರೋ ಆಗಿ ಆ್ಯಕ್ಟ್ ಮಾಡಿ ಡೈರೆಕ್ಟರ್ ಆ್ಯಂಡ್ ರೈಟರ್ ಆಗಿದ್ದರು. ಸೊ ಭೀಮಾ ಬಂದು 9th of August 2024 ರಿಲೀಸ್ ಆಯಿತು. ಇವತ್ತಿಗೆ 2 ವರ್ಷ, ಅಂದರೆ ಇವತ್ತು ನಾನು ರೆಕಾರ್ಡ್ ಮಾಡ್ತಿರೋದು 13th. ಸೊ 13th ಆಲ್ಮೋಸ್ಟ್ ಲೈಕ್ 2 years ಪ್ಲಸ್ ಲೈಕ್ ಕಪಲ್ ಆಫ್ ಡೇಸ್ ಎಕ್ಸ್ಟ್ರಾ ಆಗಿದೆ. ಸೊ ಈ ಫಿಲಮ್ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದಿರಾ, ಎಷ್ಟು ಟೈಮ್ ನೋಡಿದಿರಾ ಅಂತ ಕಮೆಂಟ್ಸ್ ಮಾಡಿ. ಈ ಫಿಲಮಲ್ಲಿ ನನಗೆ ಏನು ಇಷ್ಟ ಆಯ್ತು ಅಂದರೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿತ್ತು ಎಲ್ಲ ಕಡೆಯಿಂದ, ಎಸ್ಪೆಷಲಿ ಫ್ರಮ್ ಟೈಮ್ಸ್ ಆಫ್ ಇಂಡಿಯಾ 3 out of 5 ಕೊಟ್ಟಿದ್ರು. ಮೂವಿ ಮಾಸ್ ಆಡಿಯನ್ಸ್ಗೆ ಟೈಲರ್ ಮೇಡ್ ಆಗಿದೆ ಅಂತ ಹೇಳಿದರು. ಫಸ್ಟ್ ಹಾಫ್ ಬಗ್ಗೆ ಪಾಸಿಟಿವ್ ಇತ್ತು, ಬಟ್ ನನಗೂ ಸೆಕೆಂಡ್ ಹಾಫ್ ಪ್ರೆಡಿಕ್ಟೇಬಲ್ ಅನ್ನಿಸ್ತು. ಸ್ವಲ್ಪ ಕ್ರಿಟಿಸಿಸಮ್ ಆ ಟೈಮಲ್ಲಿ ಬಂತು ಅವ್ರ ಡೈರೆಕ್ಷನ್, ಅಂದರೆ ಸ್ಕ್ರೀನ್ ಪ್ಲೇದಲ್ಲಿ, ನಾಟ್ ವಿತ್ ದ ಡೈರೆಕ್ಷನ್. ಸೊ ಎಷ್ಟು ಜನಕ್ಕೆ ಭೀಮಾ ಫೇವ್ರೆಟ್ ಫಿಲಮ್ ಅಂತ ಹೇಳಿ. ನಾನು 2 times ನೋಡಿದೆ ಈ ಫಿಲಮ್ನ. ಸೊ ವಿಜಯ್ ಅವರು ಸಿನಿಮಾಗೆ ರಾ ಎನರ್ಜಿ ಇದೆ, ಆದರೆ ರಾನೆಸ್ ಮಾತ್ರ ಸಾಕಾಗಲ್ಲ, ಸ್ಟ್ರಾಂಗ್ ಸ್ಕ್ರೀನ್ ಪ್ಲೇ ಕೂಡ ಬೇಕು ಅಂತ ನನಗನ್ನಿಸ್ತದೆ. ಎಸ್ಪೆಷಲಿ ಭೀಮಾ ಸೆಕೆಂಡ್ ಹಾಫಲ್ಲಿ ನನಗನ್ನಿಸಿದ್ದು. ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಅಷ್ಟು ದೊಡ್ಡವನು ನಾನು ಅಲ್ಲ. ಐಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ಡೈರೆಕ್ಷನ್ಸ್. ತುಂಬ ಫಿಲ್ಮ್ಸ್ ಡೈರೆಕ್ಟ್ ಮಾಡಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ವಾಟ್ ಈಸ್ ಯೋರ್ ಥಾಟ್ ಅಬೌಟ್ ಭೀಮಾ ಅಂತ ಕಮೆಂಟ್ ಮಾಡಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದೆ ನನಗೆ. ದುನಿಯಾ ವಿಜಯ್ ಅವರು ಆಕ್ಟರ್ ಆಗಿ ಬೆಟರ್ ಆಗಿದ್ದಾರಾ, ಡೈರೆಕ್ಟರ್ ಆಗಿ ಬೆಟರ್ ಆಗಿದ್ದಾರಾ? ಸೊ ನೋಡೋಣ ಬನ್ನಿ. ಆಕ್ಟರ್ ಆಗಿ ನೋಡಿದ್ರೆ ಅವರು ತಮ್ಮ ಸ್ಟ್ರೆಂತ್ ಗೊತ್ತಿರೋ ಒಂದು ಆಕ್ಟರ್. ರಾ ಕ್ಯಾರೆಕ್ಟರ್ಸ್ ಆಗಿರ್ಲಿ, ಆಕ್ಷನ್ ರೋಲ್ಸ್ ಆಗಿರ್ಲಿ, ಮಾಸ್ ಸ್ಕ್ರೀನ್ ಪ್ರೆಸೆನ್ಸ್, ಇದು ಅವರ ಕಂಫರ್ಟ್ ಝೋನ್. ಡೈರೆಕ್ಟರ್ ಆಗಿ ನೋಡಿದ್ರೆ ಅವ್ರ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ವರ್ಲ್ಡ್ ಬಿಲ್ಡಿಂಗ್ ಅಂಡ್ ರಾ ಅಟ್ಮಾಸ್ಫಿಯರ್. ಆದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಸ್ವಲ್ಪ ಸ್ಕ್ರೀನ್ ಪ್ಲೇನ ಡೆವಲಪ್ ಮಾಡಬೇಕು ಅಷ್ಟೇ. ಅದು ಭೀಮಾದಲ್ಲಿ ಮಾತ್ರ ನಾನು ಹೇಳ್ತಿರೋದು. ಸಲಹಾನಲ್ಲಿ ನರೇಟಿವ್ ಹ್ಯಾಂಡ್ಲಿಂಗ್ ಪ್ರೈಸ್ ಆಯ್ತು, ಭೀಮಾದಲ್ಲಿ ರಾ ಡೈರೆಕ್ಷನ್ ಮತ್ತು ಮ್ಯೂಸಿಕ್ ಪ್ರೈಸ್ ಆದ್ರು, ಸೆಕೆಂಡ್ ಹಾಫ್ ನ ಫಾರ್ಮುಲಾಟಿಕ್ ಸ್ಕ್ರೀನ್ ಪ್ಲೇ ಅಂದ್ರು. ಅಷ್ಟೇ ಒಂದು ಮೈನಸ್ ಪಾಯಿಂಟ್, ಬೇರೆ ಏನೂ ಅಲ್ಲ. ಹಾಗಾಗಿ ಡೈರೆಕ್ಟರ್ ಆಗಿ ಅವರ ಜರ್ನಿ ಇನ್ನೂ ಎವಲ್ಯೂಷನ್ ಸ್ಟೇಜ್ ನಲ್ಲಿ ಇದೆ. ಬಟ್ ಸ್ಟಿಲ್ ಈ ವಿಲ್ ರಾಕ್, ನನಗೆ ನಂಬಿಕೆ ಇದೆ. ಬಿಕಾಸ್ ಈಸ್ ವೆರಿ ಸಿನ್ಸಿಯರ್ ಅಬೌಟ್ ಇಸ್ ಡೈರೆಕ್ಷನ್. ನಾನು ನೋಡಿರೋ ಪ್ರಕಾರ ಪರ್ಸನಲ್ ಆಗಿ ಅವ್ರು ಮೆಟ್ರೋ ವಿಸಿಟ್ ಮಾಡಿ ಕಲ್ಚರ್ಸ್ ಲರ್ನ್ ಮಾಡ್ತಿರೋದು, ಏನೇನು ನಡೀತಿದೆ ಅಂತ ಅವ್ರು ನೋಡ್ತಾ ಇರೋದು. ಸೊ ನನಗೇನು ಅನ್ನಿಸ್ತದೆ ಅಂತ, ಈಸ್ ಗೋನ ಡೂ ಮಚ್ ಮೋರ್ ಫಿಲ್ಮ್ಸ್ ಇನ್ ಡೈರೆಕ್ಷನ್ ಇನ್ ಕಮಿಂಗ್ ಡೇಸ್ ಅಂತ ಅನಿಸ್ತದೆ. ಸೊ ಇವಾಗ ಮಾಡ್ತಿರೋ ಫಿಲ್ಮ್ ಯಾವ್ದಂದ್ರೆ ಸಿಟಿ ಲೈಟ್ಸ್. ಆಸ್ ಎ ಡೈರೆಕ್ಟರ್ ಈ ಫಿಲಮ್ ಅಲ್ಲಿ ಅವರು ಡೈರೆಕ್ಟರ್ ಮಾಡ್ತಾ ಇದ್ದಾರೆ. ಅವ್ರ ಮಗಳನ್ನ ಮೋನಿಶಾ ವಿಜಯ್ ಅವ್ರನ್ನ ಡೆಬ್ಯೂ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ವಿನಯ್ ರಾಜ್ಕುಮಾರ್ ಸರ್ ಜೊತೆ ಆಕ್ಟ್ ಮಾಡಿಸ್ತಾನೆ ಇದ್ದಾರೆ. ಸೊ ಈ ಫಿಲಮು ಅಂದ್ರೆ ವಿಲೇಜ್ ಇಂದ ಬೆಂಗಳೂರು ಬರುವ ಇಬ್ರು ಯಂಗ್ ಕಪಲ್ ಎದುರಿಸುವ ಸಿಟಿ ಲೈಫ್ ಮತ್ತು ಸರ್ವೈವಲ್ ಬಗ್ಗೆ ಸ್ಟೋರಿ ಇರುತ್ತೆ ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ. ನಿಮ್ಗೇನ್ ಅನಿಸ್ತದೆ ಅಂತ ಕಮೆಂಟ್ ಮಾಡಿ. ಸೊ ಆದ್ರೆ ತುಂಬಾ ಜನ ಅಬ್ಸರ್ವ್ ಮಾಡಿರೋದು, ಮೆಟ್ರೋದಲ್ಲೆಲ್ಲ ಹೋಗಿ ಇವರು ಏನ್ ನಡೀತದೆ, ಸೊ ಹೊಸ ಕಲ್ಚರ್ಸ್ ನ ಲರ್ನ್ ಮಾಡ್ತಾ ಇದಾರೆ, ಈಗಿರೋ ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದಾರೆ. ಮೇ ಬಿ ಅದೆಲ್ಲ ಈ ಫಿಲ್ಮ್ ಅಲ್ಲಿ ಆಡ್ ಆಗುತ್ತೆ ನಾನು ಅನ್ಕೊಳ್ತೀನಿ. ಮೇ ಬಿ ನಾಟ್, ಇಟ್ಸ್ ಜಸ್ಟ್ ಗೆಸ್ಸಿಂಗ್ ಅಷ್ಟೇ. ಫೈನಲ್ ಆಗಿ ಹೇಳ್ಬೇಕಾದ್ರೆ, ಒಂದು ಕಾಲದಲ್ಲಿ ಚಿಕ್ಕ ರೋಲ್ಸ್ ಮಾಡಿರೋ ಒಬ್ಬ ಜೂನಿಯರ್ ಆರ್ಟಿಸ್ಟ್ 2007 ನಂತರ ದುನಿಯಾ ಮೂಲಕ ಒಂದು ಸ್ಟಾರ್ ಆದ್ರು. ಆ ಸ್ಟಾರ್ ಅವರಿಗೆ ಅವಾರ್ಡ್ ಸಿಕ್ಕಿತ್ತು. ಸ್ಟೇಟ್ ಅವಾರ್ಡ್ ಗೆದ್ರು, ಫಿಲ್ಮ್ ಫೇರ್ ಅವಾರ್ಡ್ ಗೆದ್ರು, ಮಾಸ್ ಹೀರೋ ಆದ್ರು, ಸ್ಟೋರಿ ಬರೆದ್ರು, ಪ್ರೊಡ್ಯೂಸರ್ ಆದ್ರು, ಮತ್ತೆ 2021 ಅಲ್ಲಿ ಡೈರೆಕ್ಟರ್ ಚೇರ್ ಮೇಲೆ ಕೂತರು. ಸಲಹಾ ಮೂಲಕ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ತು ಫಿಲ್ಮ್ ಫೇರ್ ಅಲ್ಲಿ. 2024 ಅಲ್ಲಿ ಭೀಮಾ ಮೂಲಕ ಅವ್ರದೇ ಆದ ಒಂದು ವರ್ಲ್ಡ್ ನ ಕ್ರಿಯೇಟ್ ಮಾಡಿ, ಸ್ಟೈಲ್ ನ ಕ್ರಿಯೇಟ್ ಮಾಡಿದ್ರು. ಸೊ ಕನ್ನಡದಲ್ಲಿ ಒಬ್ಬ ಫಸ್ಟ್ ಹೀರೋ ಕ್ರಾಸ್ ಓವರ್ ಕ್ಯಾರೆಕ್ಟರ್ ಮಾಡಿದ್ರು, ಅಂದ್ರೆ ಸಲಹಾ ಕ್ಯಾರೆಕ್ಟರ್ ನ ಭೀಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ತಂದ್ರು. ಸೊ ದಟ್ ವಾಸ್ ಆಲ್ಸೋ ಅನ್ ಇಂಟ್ರೆಸ್ಟಿಂಗ್. ಮೇ ಬಿ ಭೀಮಾ ಸೀಕ್ವಲ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅತಿ ಶೀಘ್ರದಲ್ಲೇ. ಸೊ ಸಿಟಿ ಲೈಟ್ಸ್ ಮೂಲಕ ಕಂಪ್ಲೀಟ್ಲಿ ಡಿಫರೆಂಟ್ ಸ್ಟೋರಿ ತೋರ್ಸಕ್ ನಮ್ಗೆ ಹೋಗಿದ್ದಾರೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ. ಸೊ ನಿಮಗೆ ಆಕ್ಟರ್ ಆಗಿ ಮಾಸ್ ಅನಿಸ್ತದ, ಡೈರೆಕ್ಟರ್ ಆಗಿ ಮಾಸ್ ಅನಿಸ್ತದೆ ಅಂತ ಕಮೆಂಟ್ ಮಾಡಿ. ಸೊ ಅವ್ರು ಇನ್ನೂ ತಮ್ಮನ್ನ ರೀಇನ್ವೆಂಟ್ ಮಾಡ್ಕೊಳ್ತಿದ್ದಾರೆ, ಅದು ನನಗನ್ನಿಸ್ತದೆ ಪರ್ಸನಲ್ ಆಗಿ. ನಿಮ್ಗೆ ದುನಿಯಾ ವಿಜಯ್ನ ಎಷ್ಟು ಇಷ್ಟ ಅಂತ ಕಮೆಂಟ್ ಮಾಡಿ. ಅವ್ರು ಡೈರೆಕ್ಟ್ ಮಾಡಿರೋ ಯಾವ ಫಿಲಮ್ ನಿಮ್ಗೆ ಇಷ್ಟ, ಸಲಗಾನ ಅಥವಾ ಭೀಮಾನ ಕಮೆಂಟ್ ಮಾಡಿ. ಇಂತಹ ಕನ್ನಡ ಸಿನಿಮಾ ಸ್ಟೋರೀಸ್ಗಾಗಿ ಮ್ಯಾಡ್ ಮ್ಯಾಕ್ಸ್ ಮೆಸ್ಸಿನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಮರೀದೆ ಪ್ರೆಸ್ ಮಾಡಿ. ಆಗ ಮಾತ್ರ ನೋಟಿಫಿಕೇಶನ್ಸ್ ಬರುತ್ತೆ. ಡಿಸ್ಕ್ರಿಪ್ಷನ್ ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೀನಿ, ಆ ಲಿಂಕ್ ಕೊಟ್ಟಿದ್ದೀನಿ, ಜಾಯಿನ್ ಮಾಡಿ ಇಂಟ್ರೆಸ್ಟ್ ಇರೋರು. ಇನ್ನ ಫಿಲಮ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ, ವರ್ಲ್ಡ್ ಸಿನಿಮಾಸ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸ್ಟೇ ಕನೆಕ್ಟೆಡ್ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿರುತ್ತೆ.